ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಜನಗಳಿಗೆ ತುಂಬ ಪ್ರಶ್ನೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಜವಾಗ್ಲೂ ಲಾಭ ಇದೆಯಾ, ಇಲ್ಲ ಬ್ಯಾಂಕಲ್ಲೇ ಇಡ್ಬೋದಲ್ಲ, ಇಲ್ಲ ದುಡ್ಡನ್ನು ನಾವು ಮನೆಯಲ್ಲೇ ಇಡ್ಬೋದಲ್ಲ, ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಎಲ್ಲರೂ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ, ಇಷ್ಟು ಕಂಪ್ನಿಗಳಿದೆ, ಇಷ್ಟು ಮ್ಯೂಚುವಲ್ ಫಂಡ್ಸ್ ಇದೆ, ಯಾಕೆ ಆಕ್ಟಿವಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಪ್ರಶ್ನೆಗಳು ನಿಮಗೂ ತುಂಬ ಇರುತ್ತೆ. ಈ ವಿಡಿಯೋ ಯಾರಿಗೆ ಅಂದರೆ ಇನ್ನೂ ಇನ್ವೆಸ್ಟ್ ಮಾಡಿರಲ್ಲ ಒಂದ್ಸಲನೂ, ಇಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಿರ್ತಾರೆ, ಇಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ, ಇಲ್ಲ ಮಾಡೋಣ, ಇಲ್ಲ ರಿಸರ್ಚ್ ಮಾಡಿರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ಇನ್ನೂ ತಿಳ್ಕೊಬೇಕು ಅಂತಿರ್ತಾರೆ, ಇನ್ನೂ ತುಂಬ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಒಂದ್ಸಲನೂ ಇನ್ವೆಸ್ಟ್ ಮಾಡಿರಲ್ವಲ್ಲ, ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿರ್ತಾರಲ್ಲ ಅಂಥವ್ರಿಗೆ ವಿಡಿಯೋ. ಇಲ್ಲಿ ಮೊದಲನೇ ಪ್ರಶ್ನೆ, ಇನ್ವೆಸ್ಟ್ ಯಾಕೆ ಮಾಡಬೇಕು? ನಮ್ಮ ದುಡ್ಡು ನಮ್ಮ ಹತ್ರ ಇರಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು. ಅಂದರೆ ನಮ್ಮ ದುಡ್ಡು, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ದುಡ್ಡು ನಮ್ಮ ಹತ್ರ ಇರಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಚಾಕ್ಲೇಟ್ ತೊಗೊಳ್ಳಿ, ಒಂದು 100 ರೂಪಾಯಿ ಚಾಕ್ಲೇಟು, ಓಕೆನಾ? ನೀವೇನು ಮಾಡ್ತೀರಾ, ಆ 100 ರೂಪಾಯಿ ಚಾಕ್ಲೇಟ್ನ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂದ್ಬಿಟ್ಟು ಆ 100 ರೂಪಾಯಿ ಮನೇಲಿ ಇಡ್ತೀರಾ ಬೀರುವಲ್ಲಿ, ಓಕೆನಾ? ಏನು ಮಾಡ್ತೀರಾ, 1 ವರ್ಷ ವೆಯ್ಟ್ ಮಾಡ್ತೀರಾ. 1 ವರ್ಷ ವೆಯ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ವರ್ಷ ಹೋಗ್ತೀರಾ ತೊಗೊಳಕ್ಕೆ ಚಾಕ್ಲೇಟ್ನ. ಚಾಕ್ಲೇಟ್ ಏನಾಗಿರುತ್ತೆ ಗೊತ್ತಾ, 100 ರೂಪಾಯಿ ಇರಲ್ಲ. ಈಗ ನೆಕ್ಸ್ಟ್ ವರ್ಷ ಏನಾಗಿರುತ್ತೆ, ಒಂದು 106 ರೂಪಾಯಿ ತೊಗೊಳ್ಳೋಣ, 106 ರೂಪಾಯಿ ಆಗಿರುತ್ತೆ ಅಂತ ತೊಗೊಳ್ಳೋಣ. ಏನು ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು ಅಂದರೆ, ಇಂಡಿಯನ್ ಇನ್ಫ್ಲೇಷನ್ ರೇಟ್ ಮೇಲೆ. ಇಂಡಿಯನ್ ಇನ್ಫ್ಲೇಷನ್ನು ಒಂದು 6 to 8% ವೇರಿ ಆಗ್ತಾ ಇರುತ್ತೆ, ಒಂದು ಆ್ಯಾವ್ರೇಜ್, ಓಕೆನಾ? ಸೊ 6 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇವಾಗ ನೀವು ಪ್ರಶ್ನೆ ಕೇಳ್ಬೋದು, 6 ರೂಪಾಯಿ ಜಾಸ್ತಿ ಆಯಿತು, ಯಾಕಾಯಿತು? ಇನ್ಫ್ಲೇಷನ್. ಓಕೆ, ಅರ್ಥ ಆಯಿತು. ಇನ್ಫ್ಲೇಷನ್ ಯಾಕಾಗುತ್ತೆ ಅಂತ ನೆಕ್ಸ್ಟ್ ಔಟು ನೋಡಿ. ವರ್ಲ್ಡ್ ವೈಡು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಂತಿದೆ, ಇದು ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತಾರೆ. ಇದು ಸ್ಟ್ಯಾಂಡರ್ಡ್ ಸಿಸ್ಟಮು, ವರ್ಲ್ಡ್ ವೈಡ್ ಫಾಲೋ ಮಾಡ್ತಾರೆ. ಇದ್ರ ಪ್ರಕಾರ ಬ್ಯಾಂಕು ದುಡ್ಡನ್ನು ಪ್ರಿಂಟ್ ಮಾಡ್ತಾರೆ, ಎಕ್ಸ್ಟ್ರಾ ಪ್ರಿಂಟ್ ಮಾಡ್ತಾರೆ. ಎಷ್ಟು ಪ್ರಿಂಟ್ ಮಾಡ್ತಾರೆ ಅಂದರೆ 6-8% ಅಷ್ಟು ಇಟ್ಕೊಂಡಿರ್ತಾರೆ. ಮತ್ತು ಇದು ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಈ ಥರ ಯಾಕೆ ಪ್ರಿಂಟ್ ಮಾಡ್ಬೇಕು ನೋಟು ಅಂತ. ಸೊ ಇದು ತುಂಬ ದೊಡ್ಡ ವಿಡಿಯೋ ಆಗುತ್ತೆ, ಸೊ ಅದನ್ನು ಸಪ್ರೇಟಾಗಿ ಹೇಳ್ತೀನಿ ನಾನು. ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ, ಹಳೆ ಕಾಲದಲ್ಲಿ ಗೋಲ್ಡ್ ಯಾವ ಥರ ಇತ್ತು, ಗೋಲ್ಡಿಂದ ಈ ಥರ ಪ್ರಿಂಟಿಂಗ್ ಯಾವ ಥರ ಶಿಫ್ಟ್ ಆಯಿತು, ಇದೆಲ್ಲ ಬೇರೆ ವಿಡಿಯೋಲ್ಲಿ ಮಾತಾಡೋಣ. ಇವಾಗ ಚಾಕ್ಲೇಟ್ ಎಕ್ಸಾಂಪಲ್ಗೆ ಬರ್ತೀನಿ. ನಾನು ಏನು ಹೇಳಿದೆ, ನೀವು 100 ರೂಪಾಯಿ ಚಾಕ್ಲೇಟ್ ಅಂದ್ಕೊಳ್ಳಿ, ಆ 100 ರೂಪಾಯಿ ಚಾಕ್ಲೇಟ್ನ ನೀವು ತೊಗೋಬೇಕು ಅಂತ 100 ರೂಪಾಯಿ ಮನೇಲಿ ಇಟ್ಟಿರ್ತೀರಾ. ನೆಕ್ಸ್ಟ್ ವರ್ಷ ಹೋಗ್ತೀರಾ, ಅದು 106 ರೂಪಾಯಿ ಆಗಿದೆ, ಅಂದರೆ 6% ಇನ್ಫ್ಲೇಷನ್, ಅಂದರೆ 6 ರೂಪಾಯಿ ಜಾಸ್ತಿ ಆಗಿದೆ. ನೋಡಿ, ಅದು ನಿಮ್ಮ ದುಡ್ಡಿದೆಯಲ್ಲ, ಅದ್ರ ವ್ಯಾಲ್ಯೂ ಕಡಿಮೆ ಆಗಿದೆ. ಅದು ಪ್ರಿಂಟಲ್ಲಿ ಇವಾಗ ನೀವು ನೋಟ್ ಎತ್ತು ನೋಡಿದ್ರೆ ಆಬ್ವಿಯಸ್ಲಿ ಅದು 100 ರೂಪಾಯಿ ಅಂತಲೇ ಇರುತ್ತೆ ಅದ್ರ ಮೇಲೆ, ಆದರೆ ಅದ್ರ ಆ್ಯಕ್ಚುಯಲ್ ವ್ಯಾಲ್ಯೂ ಇವಾಗ ಕಡಿಮೆ ಆಗಿದೆ. ಅಂದರೆ ಇದು ದುಡ್ಡು ಮನಿ ಫ್ಲೋ ಅಂತ ಇರುತ್ತಲ್ಲ, ಟೋಟಲ್ಲು ಆ ಮನಿ ಫ್ಲೋ ಜಾಸ್ತಿ ಆಗಿದೆ, ಅದರಿಂದ ಇದು ರೇಟ್ ಜಾಸ್ತಿ ಆಗಿದೆ. ಬಟ್ ನಿಮ್ಮ ದುಡ್ಡು 100 ರೂಪಾಯಿ ಇದೆ. ಅಂದರೆ ಇಲ್ಲೇನಾಯಿತು ಅಂದರೆ, ನಾನು ಹೇಳ್ದಂಗೆ ನಿಮ್ಮ ದುಡ್ಡು ನಿಮ್ಮ ಹತ್ರ ಇಲ್ಲ, ನಿಮ್ಮ ದುಡ್ಡು ನೀವು ದುಡ್ದಿದ್ದು, ನೀವು ಇಟ್ಕೊಂಡಿದ್ದು ಅಷ್ಟೇ ವ್ಯಾಲ್ಯೂ ಅಲ್ಲಿ ಇಲ್ಲ, ಅದರಿಂದನೇ ಇನ್ವೆಸ್ಟ್ ಮಾಡಬೇಕು. ಈಗ 1 by 1 ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಇಡ್ತೀವಿ ಅಂದ್ಕೊಳ್ಳಿ, ಓಕೆನಾ? ಸೇವಿಂಗ್ಸ್ ಬ್ಯಾಂಕ್, ಓಕೆನಾ? ಸೇವಿಂಗ್ಸ್ ಬ್ಯಾಂಕಲ್ಲಿ ಮ್ಯಾಕ್ಸಿಮಮ್ 3% ರಿಟರ್ನ್ಸ್ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಇಂಟ್ರೆಸ್ಟ್ ರಿಟರ್ನ್ಸ್. ಸೊ ನಾವೇನು ಮಾಡ್ತೀವಿ, ಬ್ಯಾಂಕಲ್ಲಿ 100 ರೂಪಾಯಿ ಬ್ಯಾಂಕಲ್ಲಿ ಇಡ್ತೀವಿ. ಇವಾಗ ಏನು ಮಾಡ್ತೀರಾ, 1 ವರ್ಷ ಆದಮೇಲೆ ಬ್ಯಾಂಕಲ್ಲಿ 100 ರೂಪಾಯಿ ಎತ್ತುತ್ತೀರಾ. ಇವಾಗ ಏನಾಗಿರುತ್ತೆ, ಅದು 103 ರೂಪಾಯಿ ಆಗಿರುತ್ತೆ, ಅದಕ್ಕೆ 3% ಇಂಟ್ರೆಸ್ಟು. ನೋಡಿ, ಇದೇ 100 ರೂಪಾಯಿನ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಡ್ತೀರಾ ಅಂದ್ಕೊಳ್ಳಿ, ಆವಾಗ ಅಲ್ಲಿ 6% ರಿಟರ್ನ್ಸ್ ಇರುತ್ತೆ. ಅದರ ಅರ್ಥ ಏನು ಅಂದರೆ, ಈ 100 ರೂಪಾಯಿ 1 ವರ್ಷ ಆದಮೇಲೆ 106 ರೂಪಾಯಿ ಆಗಿರುತ್ತೆ. ಅಂದರೆ ಇವಾಗ ನೀವು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿದ್ರಿ, ಆವಾಗ ನೀವು ಚಾಕ್ಲೇಟ್ ತೊಗೊಳಕ್ಕೆ ಹೋದ್ರಿ, ಆವಾಗ ಏನಾಯಿತು, ಈ 103 ರೂಪಾಯಿ ಇತ್ತಲ್ಲ, ನಿಮ್ಗೆ 3 ರೂಪಾಯಿ ಲಾಸ್ ಆಯ್ತು. ಯಾಕೆಂದರೆ ಚಾಕ್ಲೇಟ್ 106 ರೂಪಾಯಿ ಆಗಿದೆ, ಅಂದರೆ 3 ರೂಪಾಯಿ ನೀವೇ ನಿಮ್ಮ ಎಕ್ಸ್ಟ್ರಾ ಕೈಯಿಂದ ಹಾಕಬೇಕು. ಇವಾಗ ಅದೇ 100 ರೂಪಾಯಿ ದುಡ್ಡನ್ನ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಹಾಕಿದ್ರೆ ಅದು ಇವಾಗ 106 ರೂಪಾಯಿ ಆಗಿದೆ. ಅಂದರೆ ಚಾಕ್ಲೇಟ್ ರೇಟು ಅಷ್ಟೇ ಆಗಿದೆ, ನಿಮ್ಮ ದುಡ್ಡು ಅಷ್ಟೇ ಆಗಿದೆ. ಅಂದರೆ ಇಲ್ಲಿ ಇನ್ಫ್ಲೇಷನ್ನ ಮೀಟ್ ಆಗಿದೆ ಅಂತ. ಅಂದರೆ ಮನಿ ಫ್ಲೋ ಜಾಸ್ತಿ ಆಯ್ತಲ್ಲ ಮಾರ್ಕೆಟಲ್ಲಿ, ಸೊ ಇಲ್ಲೂ ನಿಮ್ಮ ದುಡ್ಡು ಜಾಸ್ತಿ ಆಗಿದೆ. ಸೊ ಫಿಕ್ಸ್ಡ್ ಡೆಪಾಸಿಟಲ್ಲಿ ನಿಜವಾಗ್ಲೂ ಹೆಲ್ಪ್ ಆಯ್ತು, ಈಗ ಇನ್ಫ್ಲೇಷನ್ ಬೀಟ್ ಮಾಡಿದೆ. ಅಂದರೆ ಫಿಕ್ಸ್ಡ್ ಡೆಪಾಸಿಟಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡಿರೋದ್ರಿಂದ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇದೆ, ಅಂದರೆ ಇನ್ಫ್ಲೇಷನ್ನ ಮೀಟ್ ಆಗ್ತಾ ಇದೆ. ಇವಾಗ ಮ್ಯೂಚುವಲ್ ಫಂಡ್ಸಿಗೆ ಬರೋಣ. ಮ್ಯೂಚುವಲ್ ಫಂಡ್ಸಿಗೆ ಬಂದರೆ ಆ್ಯಾವ್ರೇಜ್ ಎಲ್ಲರೂ ಹೇಳೋದು ಮಿನಿಮಮ್ 12% ರಿಟರ್ನ್ಸ್ ಅಂತ. ಅದರ ಅರ್ಥ ಏನು ಅಂದರೆ, ಈ 100 ರೂಪಾಯಿ ಇತ್ತಲ್ಲ, ಅದನ್ನು ತೊಗೊಂಡಾಗ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಆವಾಗ ಏನಾಗುತ್ತೆ ಅಂದರೆ, 1 ವರ್ಷ ಆದಮೇಲೆ ನೀವು 200 ರೂಪಾಯಿ ತೆಗೆದ್ರೆ ಈ 100 ರೂಪಾಯಿ 112 ರೂಪಾಯಿ ಆಗಿರುತ್ತೆ. ಏನು ಮತ್ತೆ ಹೇಳ್ತಾ ಇದ್ದೀನಿ, 112 ರೂಪಾಯಿ ಆಗಿರುತ್ತೆ, ಅಂದರೆ 12% ರಿಟರ್ನ್ಸು. ಇಲ್ಲಿ ನಿಮ್ಮ ಇನ್ಫ್ಲೇಷನ್ ಇತ್ತಲ್ಲ, ಅದು 6% ಅಂದ್ಕೊಳ್ಳಿ. ಈಗ ನೀವು ನಿಮ್ಮ ದುಡ್ಡು 112 ರೂಪೀಸ್ ಆಗಿದೆ. ಅಂದರೆ ಏನಂದರೆ, ನೀವು ಚಾಕ್ಲೇಟ್ ತೊಗೊಳಕ್ಕೆ ಹೋದರೆ ಅದೇ ಚಾಕ್ಲೇಟು 100 ರೂಪಾಯಿ ಇದ್ದಿತ್ತು, ಈಗ 106 ರೂಪಾಯಿ ಆಗಿದೆ. ಅಂದರೆ ನೀವು 6 ರೂಪಾಯಿ ಎಕ್ಸ್ಟ್ರಾ ಲಾಭ ಮಾಡಿದ್ರಿ. ಅದರ ಅರ್ಥ ಏನು ಅಂದರೆ, ಇನ್ಫ್ಲೇಷನ್ ಮೀಟ್ ಆಗಿ ಇನ್ಫ್ಲೇಷನ್ ಬೀಟ್ ಮಾಡಿದ್ರಿ. ಸೊ ಇದೇ ರೀಸನಿಂದ ನಾವು ಇನ್ವೆಸ್ಟ್ ಮಾಡಬೇಕು. ನೋಡಿ, ಈಗ ಸಿಂಪಲ್ ಆಗಿ ಹೇಳ್ತೀನಿ,
ನಮ್ಮ ದುಡ್ಡು ನಮ್ಮ ಹತ್ರ ಇರಬೇಕು ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಸಾಕು, ಅಂದರೆ ಇನ್ಫ್ಲೇಷನ್ ಮೀಟ್ ಆಯಿತು. ಬಟ್ ನಮ್ಮ ದುಡ್ಡು ನಮ್ಮ ಹತ್ರ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಅವಾಗ 12% ರಿಟರ್ನ್ಸ್ ಬರುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬರೋದು, ಈ ಮ್ಯೂಚುವಲ್ ಫಂಡ್ ಸೇಫಾ? ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೋಸ ಆಗುತ್ತಾ? ನಮ್ಮ ದುಡ್ಡು ಎಲ್ಲೋಗುತ್ತೆ? ಯಾರು ಎತ್ಕೊಂಡ್ಬಿಟ್ರೆ ನಮ್ಮ ದುಡ್ಡು ಹೇಗೆ? ಈ ಥರ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿ, ಈ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸು ಇದೆಲ್ಲ ರೆಗ್ಯುಲೇಟ್ ಮಾಡೋದು ನಮ್ಮ ಇಂಡಿಯನ್ ಗೌರ್ಮೆಂಟು. ಸೆಬಿ ಅಂತ ಒಂದು ಕಂಪ್ಲೀಟ್ ವಿಂಗ್ ಇದೆ ಇದಕ್ಕೆ. ಇವರು ಕಂಪ್ಲೀಟ್ ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸ್ ಎಲ್ಲಾನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಮನಿ ಫ್ಲೋ ಹೆಂಗಾಗ್ತಾ ಇದೆ. ಸೊ ಇದರಲ್ಲಿ ಯಾವುದೇ ಥರ ಮೋಸ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಮೋಸ ಅಂತ ಆಗಲ್ಲ, ಆದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ರಾಂಗ್ ಫಂಡ್ ಚೂಸ್ ಮಾಡಿ, ಮಾರ್ಕೆಟ್ ರಿಸರ್ಚ್ ಸರಿಯಾಗಿ ಮಾಡಿದೆ, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಇದ್ರ ಬಗ್ಗೆ ತಿಳ್ಕೊಳ್ದೆ, ನಿಫ್ಟಿ ಬಗ್ಗೆ ತಿಳ್ಕೊಳ್ದೆ, ನೀವು ಯಾವುದೋ ಫಂಡ್ ಸುಮ್ಮನೆ ಇನ್ವೆಸ್ಟ್ ಮಾಡೋಕೆ ಹೋದರೆ ಅವಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ಮಾತಾಡಿದ್ದು 2 ಪಾಯಿಂಟು. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾದ್ರು ಲಾಸಸ್ ಇರುತ್ತಾ ಅಂತ. ಸೊ ನಿಮ್ಗೆ ಇನ್ನೂ ತುಂಬ ಡೀಟೇಲ್ಸ್ ಬೇಕು, ಇನ್ನೂ ತುಂಬ ಪ್ರಶ್ನೆಗಳಿದೆ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಹೇಗೆ ಯಾವ ಥರ ಅಂತ. ನೋ ಇಟ್ ಅಂದರೆ ತಿಳಿದುಕೊಳ್ಳಿ. ನೋಡೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.